ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ಭಿನ್ನ ರಾಶಿಗಳ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ಭಿನ್ನ ರಾಶಿ ಎಂದರೇನು, ಹೌದಾ? ಹಾಗಾದ್ರೆ ಭಿನ್ನ ರಾಶಿ ಎಂದರೇನು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಭಿನ್ನ ರಾಶಿಯ ವಿಧಗಳು ಅಂದ್ರೆ ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ನೋಡಿ, ಈ ಭಿನ್ನ ರಾಶಿಗಳಲ್ಲಿ ಹಲವಾರು ವಿಧಗಳನ್ನ ಮಾಡಿದ್ದೇವೆ. ಆದ್ರೆ ಮುಖ್ಯವಾಗಿ ಮೂರನ್ನ ನಾವು ಏನ್ ಮಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ಅವು ಯಾವಂದ್ರೆ ಸಮ ಭಿನ್ನ ರಾಶಿ ಮತ್ತು ವಿಷಮ ಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿ. ಇವು ಮುಖ್ಯವಾಗಿದ್ದಾವೆ. ಇದರ ಜೊತೆಗೆ ಇನ್ನೆರಡು ಬರ್ತಾ ಇದ್ದಾವೆ. ಯಾವ್ದಂದ್ರೆ ಸಮಾನ ಭಿನ್ನ ರಾಶಿ ಮತ್ತು ಸಂಕ್ಷಿಪ್ತ ಭಿನ್ನ ರಾಶಿ. ಹೌದಾ? ನೋಡಿ, ಹಾಗಾದ್ರೆ ಆ ವಿಧಗಳು ಯಾವುದು ಅನ್ನೋದನ್ನ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಅಭ್ಯಾಸ ನೋಡೋಣ. ಹೌದಾ? ಹಾಗಾದ್ರೆ ಮೊದಲನೇದಾಗಿ ಬರ್ತಾ ಇದೆ ಸಮ ಭಿನ್ನ ರಾಶಿ. ಸಮ ಭಿನ್ನ ರಾಶಿ. ಹಾಗಾದ್ರೆ ಈ ಸಮ ಭಿನ್ನ ರಾಶಿಗೆ ಇಂಗ್ಲಿಷ್ ನಲ್ಲಿ ನಾವು ಏನ್ ಹೇಳ್ತಾ ಇದ್ದೇವೆ ಅಂದ್ರೆ ಪ್ರಾಪರ್ ಫ್ರಾಕ್ಷನ್. ಪ್ರಾಪರ್ ಫ್ರಾಕ್ಷನ್. ನೋಡಿ, ಸಮ ಭಿನ್ನ ರಾಶಿಗೆ ಇಂಗ್ಲಿಷ್ ನಲ್ಲಿ ಪ್ರಾಪರ್ ಫ್ರಾಕ್ಷನ್ ಅಂತೇಳಿ ಕರಿತಾ ಇದ್ದೀವಿ. ಹೌದಾ? ಇದಾದ್ಮೇಲೆ ಎರಡನೇ ಭಿನ್ನ ರಾಶಿಯ ವಿಧ ಯಾವ್ದಂದ್ರೆ ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ. ಹಾಗಾದ್ರೆ ವಿಷಮ ಭಿನ್ನ ರಾಶಿ ಅಂದ್ರೆ ಈ ವಿಷಮ ಭಿನ್ನ ರಾಶಿಗೆ ಇಂಗ್ಲಿಷ್ ನಲ್ಲಿ ಏನ್ ಅಂತ ಹೇಳ್ತಾ ಇದ್ದೇವೆ ಅಂದ್ರೆ ಇಂಪ್ರಾಪರ್ ಫ್ರಾಕ್ಷನ್. ನೋಡಿ, ವಿಷಮ ಭಿನ್ನ ರಾಶಿಗೆ ಇಂಪ್ರಾಪರ್ ಫ್ರಾಕ್ಷನ್ ಅಂತೇಳಿ ಕರಿತಾ ಇದ್ದೀವಿ. ಆಮೇಲೆ ಈ ಭಿನ್ನ ರಾಶಿಯ ಇನ್ನೊಂದು ವಿಧ ಅದು ಯಾವ್ದಂದ್ರೆ ಮಿಶ್ರ ಭಿನ್ನ ರಾಶಿ. ಯಾವುದು? ಮಿಶ್ರ ಭಿನ್ನ ರಾಶಿ. ಮಿಶ್ರ ಭಿನ್ನ ರಾಶಿ. ಮಿಶ್ರ ಭಿನ್ನ ರಾಶಿಗೆ ಇಂಗ್ಲಿಷ್ ನಲ್ಲಿ ನಾವೇನ್ ಹೇಳ್ತಾ ಇದ್ದೇವೆ ಅಂದ್ರೆ ಮಿಕ್ಸ್ಡ್ ಫ್ರಾಕ್ಷನ್. ಮಿಕ್ಸ್ಡ್ ಫ್ರಾಕ್ಷನ್ ಅಂತೇಳಿ ಹೇಳ್ತಾ ಇದ್ದೀವಿ. ಮಿಶ್ರ ಅಂದ್ರೆ ಮಿಕ್ಸ್ಡ್, ಭಿನ್ನ ರಾಶಿ ಅಂದ್ರೆ ಫ್ರಾಕ್ಷನ್. ಅದೇ ರೀತಿಯಾಗಿ ಇನ್ನೊಂದು ಬರ್ತಾ ಇದೆ, ಅದ್ಯಾವ್ದಂದ್ರೆ ಸಮಾನ ಭಿನ್ನ ರಾಶಿ. ಸಮಾನ ಭಿನ್ನ ರಾಶಿ. ಹಾಗಾದ್ರೆ ಸಮಾನ ಭಿನ್ನ ರಾಶಿ, ಸಮ ಸಮ ಅಂದ್ರೆ ಏನ್ ಹೇಳಿ? ಈಕ್ವಲ್. ಹೌದಲ್ಲ? ಹಾಗಾದ್ರೆ ಅದಕ್ಕೆ ನಾವ್ ಏನಂತೀವಿ? ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್. ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ ಅಂತೇಳಿ ಕರಿತಾ ಇದ್ದೀವಿ. ಕನ್ನಡದಲ್ಲಿ ಸಮಾನ ಭಿನ್ನ ರಾಶಿ ಅಂತೀವಿ, ಇಂಗ್ಲಿಷ್ ನಲ್ಲಿ ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ ಅಂತೇಳಿ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ನೋಡಿ, ಸಮಾನ ಭಿನ್ನ ರಾಶಿ ಆಯ್ತು. ಇದಾದ್ಮೇಲೆ ಸಂಕ್ಷಿಪ್ತ ಭಿನ್ನ ರಾಶಿ. ಹೌದಾ? ಯಾವ್ದು ಬರ್ತಾ ಇದೆ? ಸಂಕ್ಷಿಪ್ತ ಭಿನ್ನ ರಾಶಿ. ಸಂಕ್ಷಿಪ್ತ ಭಿನ್ನ ರಾಶಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತಾ ಇದ್ದೇವೆ ಅಂದ್ರೆ ಸಿಂಪಲೆಸ್ಟ್ ಅಂದ್ರೆ ಸಿಂಪಲ್. ಹೌದಾ? ಸಿಂಪಲೆಸ್ಟ್ ಫ್ರಾಕ್ಷನ್. ಸಿಂಪಲೆಸ್ಟ್ ಫ್ರಾಕ್ಷನ್ ಅಂತೇಳಿ ಕರಿತಾ ಇದ್ದೀವಿ. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನನ್ನ ತಿಳ್ಕೊಂಡಿದ್ದೀವಿ? ಭಿನ್ನ ರಾಶಿಯ ವಿಧಗಳು. ಭಿನ್ನ ರಾಶಿಯ ವಿಧಗಳು ಯಾವುವು ಅಂದ್ರೆ ಎಷ್ಟು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. 5 ವಿಧಗಳನ್ನಾಗಿ ಮಾಡಿದ್ದೀವಿ. ಯಾವುದು? ಸಮ ಭಿನ್ನ ರಾಶಿ ಅಂದ್ರೆ ಪ್ರಾಪರ್ ಫ್ರಾಕ್ಷನ್, ವಿಷಮ ಭಿನ್ನ ರಾಶಿ ಅಂದ್ರೆ ಇಂಪ್ರಾಪರ್ ಫ್ರಾಕ್ಷನ್, ಮಿಶ್ರ ಭಿನ್ನ ರಾಶಿ ಅಂದ್ರೆ ಮಿಕ್ಸ್ಡ್ ಫ್ರಾಕ್ಷನ್, ಸಮಾನ ಭಿನ್ನ ರಾಶಿ ಅಂದ್ರೆ ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್, ಸಂಕ್ಷಿಪ್ತ ಭಿನ್ನ ರಾಶಿ ಅಂದ್ರೆ ಸಿಂಪ್ಲೆಸ್ಟ್ ಫ್ರಾಕ್ಷನ್. ಹೌದಾ?
ಇವತ್ತಿನ ಈ ವಿಡಿಯೋದಲ್ಲಿ ಈ ವಿಧಗಳ ಒಂದು ಭಿನ್ನರಾಶಿಯ ವಿಧಗಳು ಯಾವ ಅನ್ನೋದನ್ನ ಅಭ್ಯಾಸ ಮಾಡಿದ್ದೇವೆ. ಹಾಗಾದ್ರೆ ಇವುಗಳನ್ನ ಇನ್ನಷ್ಟು ವಿವರಣೆಯಾಗಿ ಒಂದೊಂದಾಗಿ ಸಮ ಭಿನ್ನರಾಶಿ ಎಂದರೇನು, ಅವುಗಳ ಉದಾಹರಣೆಗಳು ಯಾವುವು, ವಿಷಮ ಭಿನ್ನರಾಶಿ ಎಂದರೇನು, ಅವುಗಳ ಉದಾಹರಣೆ ಯಾವುವು, ಮಿಶ್ರ ಭಿನ್ನರಾಶಿ ಎಂದರೇನು, ಅವುಗಳ ಉದಾಹರಣೆಗಳು ಯಾವುವು, ಮತ್ತು ಸಮಾನ ಭಿನ್ನರಾಶಿ, ಸಂಕ್ಷಿಪ್ತ ಭಿನ್ನರಾಶಿ ಎಂದರೇನು, ಅವುಗಳ ಒಂದು ಉದಾಹರಣೆಗಳು ಯಾವ ರೀತಿಯಾಗಿ ಇರ್ತಾವೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.